ನನ್ನ ಇವತ್ತಿನ ಪ್ರಯಾಣ ಸಾಗಿದ್ದು ಅತಿ ರಹಸ್ಯ, ನಿಗೂಢ ಮತ್ತು ನಮ್ಮ ಊಹೆಗೂ ನಿಲುಕದ ಅದೆಷ್ಟೋ ನೈಜ ಸಂಗತಿಗಳನ್ನು ಒಳಗೊಂಡಿರುವಂತಹ ಬೆಟ್ಟದ ಕಡೆಗೆ. ಹೌದು, ಶಿವಗಂಗೆ ಬೆಟ್ಟಕ್ಕೆ ತಲುಪುವ ಮೊದಲು ಈ ಬೆಟ್ಟದ ಇತಿಹಾಸ ಹಾಗೂ ಕೆಲವು ನೈಜ ಸಂಗತಿಗಳನ್ನು ತಿಳಿದಿದ್ದೆ. ಈ ಬೆಟ್ಟವನ್ನು ಹತ್ತುತ್ತಾ ಮುಂದೆ ಸಾಗುತ್ತಿದ್ದಂತೆ ನನ್ನಲ್ಲಿರುವಂತಹ ಕುತೂಹಲ ಹೆಚ್ಚಾಗುತ್ತಾ ಸಾಗಿತ್ತು. ಹೊಯ್ಸಳರ ರಾಜ ವಿಷ್ಣುವರ್ಧನ ಹೆಂಡತಿ ಶಾಂತಲೆ ಸಂತಾನ ಭಾಗ್ಯವಿಲ್ಲದ ಕಾರಣ ಶಿವಗಂಗೆಯ ಬೆಟ್ಟದ ತುದಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಳ. ಕೆಂಪೇಗೌಡರು ಈ ಬೆಟ್ಟದಿಂದ ಬೆಂಗಳೂರಿನವರೆಗೆ ಸುರಂಗ ಮಾರ್ಗವನ್ನು ಕೊಡಿಸಿರುವುದು. ತುಪ್ಪವನ್ನು ಬೆಣ್ಣೆಯಾಗಿಸುವ ಶಿವಲಿಂಗ. ವರ್ಷದ 365 ದಿನಗಳು ನೀರು ಇರುವ ಒಣಕಲ್ಲು ತೀರ್ಥ. ಅಬ್ಬಾ, ಒಂದೆರಡ, ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿ ಕಾಣುವ ಶಿವಗಂಗೆ ಬೆಟ್ಟವೇ ಒಂದು ವಿಸ್ಮಯ. ಶಿವಗಂಗೆ ಹಳ್ಳಿಯಲ್ಲಿರುವ ಈ ಬೆಟ್ಟವು ದಾಬಾಸ್ಪೇಟೆ ಬಳಿ ಇರುವಂಥದ್ದು. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ಗಳು, ಮೈಸೂರಿನಿಂದ 150 ಕಿಲೋಮೀಟರ್ ಅಂತರದಲ್ಲಿದ್ದು, ಬೆಟ್ಟದ ಕೆಳಭಾಗದಿಂದ ಬೆಟ್ಟದ ತುದಿಗೆ ತಲುಪಲು 2 ರಿಂದ 3 ಗಂಟೆಗಳು ಬೇಕಾಗುತ್ತೆ. ಈ ಚಾರಣವು ಅಂದರೆ ಈ ಟ್ರೆಕ್ಕಿಂಗ್ ತುಂಬ ಸುಲಭವೂ ಅಲ್ಲದ, ತುಂಬ ಕಷ್ಟಕರವೂ ಅಲ್ಲದ, ಮಧ್ಯಮ ಕಷ್ಟದ ಸರಿಸುಮಾರು 4 ಕಿಲೋಮೀಟರ್ ದೂರ ಸಾಗುವ ಟ್ರೆಕ್ಕಿಂಗ್ ಆಗಿರುತ್ತದೆ. ಬೆಟ್ಟದ ತುದಿಗೆ ತಲುಪಲು 4 ಕಿಲೋಮೀಟರ್ಗಳು ಹಾಗೂ ಇಳಿಯಲು ಕೂಡ 4 ಕಿಲೋಮೀಟರ್ಗಳು, ಒಟ್ಟಾರೆ 8 ಕಿಲೋಮೀಟರ್ಗಳ ಪ್ರಯಾಣವಾಗಿರುತ್ತದೆ. ದಾರಿಯಲ್ಲಿ ನಮಗೆ ಮೊದಲನೇದಾಗಿ ಸಿಗುವ ದೇವಾಲಯವೇ ಗಣಪತಿ, ನಂತರ ಆರುಮುಖ ಸುಬ್ರಹ್ಮಣ್ಯ ದೇವಾಲಯ, ಗಂಗಾದೇಶ್ವರ ಸ್ವಾಮಿ ದೇವಾಲಯ ಹಾಗೂ ಹೊನ್ನಾದೇವಿ ದೇವಾಲಯಗಳು ಕೂಡ ಸಿಗುತ್ತವೆ. ಶಿವಗಂಗೆಯ ಬೆಟ್ಟದಲ್ಲಿರುವ ಸುರಂಗ ಮಾರ್ಗವು ಬೆಂಗಳೂರಿನಲ್ಲಿರುವ ಗವಿಪುರಂನಲ್ಲಿರುವಂತಹ ಗವಿಗಂಗಾದೇಶ್ವರ ದೇವಸ್ಥಾನದವರೆಗೆ ತಲುಪುತ್ತದೆ ಎಂದು ಹೇಳಲಾಗುತ್ತೆ. ಈ ಸುರಂಗ ಮಾರ್ಗದಲ್ಲಿ ಗಾಳಿ ಬೆಳಕು ಇಲ್ಲದ ಕಾರಣ, ಕತ್ತಲು ಹೆಚ್ಚಾಗಿ ಇರುವ ಕಾರಣದಿಂದಾಗಿ ಇದನ್ನು ಅದೆಷ್ಟೋ ವರ್ಷಗಳ ಹಿಂದೆಯೇ ಮುಚ್ಚಲಾಗಿದೆ. ಇಷ್ಟೊಂದು ಎತ್ತರವಿರುವ ಈ ಬೆಟ್ಟದಲ್ಲಿ ಒಂದು ದೊಡ್ಡದಾದ ಗುಹೆ ಇದ್ದು, ಗುಹೆಯ ಒಳಗೆ ನಾವು ದೇವಾಲಯಗಳನ್ನು ಕಾಣಬಹುದು. ಈ ಗುಹೆಯಲ್ಲಿ ಒಂದು ಚಿಕ್ಕ ಒಣಕಲ್ಲು ಇದ್ದು, ಇದರೊಳಗೆ ವರ್ಷದ 365 ದಿನಗಳು ಕೂಡ ನೀರು ಇರುವಂಥದ್ದು. ಇಲ್ಲಿ ಬರುವ ಭಕ್ತರ ನಂಬಿಕೆ ಏನೆಂದರೆ, ನಮ್ಮ ಆಸೆಗಳನ್ನು ಬೇಡಿಕೊಂಡು ಒಣಕಲ್ಲು ತೀರ್ಥದಲ್ಲಿ ನೀರನ್ನು ಮುಟ್ಟಲು ಪ್ರಯತ್ನಿಸಿ, ನೀರು ಸಿಕ್ಕರೆ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಎಂದು, ನೀರು ಸಿಗಲಿಲ್ಲವೆಂದರೆ ಆಸೆಗಳು ಈಡೇರುವುದಿಲ್ಲವೆಂದು ನಂಬಲಾಗುತ್ತದೆ. ಈ ಸ್ಥಳದ ವಿಶೇಷವೇನೆಂದರೆ, ತುಂಬ ಎತ್ತರವಿರುವ ಮತ್ತು ಕೈಗಳು ಉದ್ದವಿರುವ ವ್ಯಕ್ತಿಗಳಿಗೂ ಸಿಗದಿರುವ ನೀರು ಅದೆಷ್ಟೋ ಸಣ್ಣ ಮಕ್ಕಳಿಗೆ ಸಿಕ್ಕ ಉದಾಹರಣೆಗಳಿವೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಒಣಕಲ್ ತೀರ್ಥ. ನೀರೆಲ್ಲ ಯಾವ ಥರ ಕವರ್ ಆಗಿದೆ ನೋಡಿ. ಈಗ ಮಳೆಗಾಲದಲ್ಲಿ ಬಂದಿರೋದು ನಾನು, ಬಟ್ ಆದರೆ ಸ್ವಲ್ಪ ಬಿಸಿಲು ಕೂಡ ಇದೆ ಈ ಡೇ ನೋಡಿ. ಫುಲ್ಲು ನೀರಿಂದನೇ ಕವರ್ ಆಗಿದೆ. ಹೋಗ್ತಾ ಇದ್ದೀನಿ ಒಳಗಡೆ. ಮೇಲ್ ಕಾಣಿಸೋದಿಲ್ಲ, ಇದು ಬಂಡೆ ಒಳಗಡೆ ದೇವಸ್ಥಾನ ಮಾಡಿರೋದು. ಇದು ನೋಡಿ ನೀರು ಯಾವ ಥರ ಹರಿತಾ ಇದೆ ಅಂತ. ಚಾರಣ ಮಾಡಲು ಬರುವ ಅದೆಷ್ಟೋ ಚಾರಣ ಪ್ರಿಯರು ಮತ್ತು ಭಕ್ತಾದಿಗಳು ಅರ್ಧ ದಾರಿಗೆ, ಅಂದರೆ ಶಿವ ಪಾರ್ವತಿ ಇರುವ ದೇವಸ್ಥಾನ ಇರುವ ಜಾಗವೇ ಸಾಕೆಂದು ಹಿಂದಿರುಗುತ್ತಾರೆ. ಏಕೆಂದರೆ ಮುಂದೆ ಸಾಗುತ್ತಾ ಕಡಿದಾದ ಜಾಗಗಳು ಸಿಗುತ್ತವೆ. ಅದಲ್ಲದೆ ಕೋತಿಗಳು ಬ್ಯಾಕ್ ಪರ್ಸ್ಗಳನ್ನು ಕಿತ್ತುಕೊಂಡು ಹೋಗುವುದು ಇಲ್ಲಿ ಸಾಮಾನ್ಯವಾಗಿರುತ್ತದೆ. ಹಾಗಾಗಿ ಟ್ರೆಕ್ಕಿಂಗ್ ಬರುವ ಪ್ರತಿಯೊಬ್ಬರು ಕೂಡ ನಿಮ್ಮ ವಸ್ತುಗಳನ್ನು ಜಾಗರೂಕತೆಯಿಂದ ಇಟ್ಟುಕೊಂಡು ಮುಂದೆ ಸಾಗುವುದು ಉತ್ತಮ. ಬೆಟ್ಟದ ತುದಿಗೆ ತಲುಪಿದ ನಂತರ ಎಡಬದಿಗೆ ಸಿಗುವುದೇ ಬೃಹದಾಕಾರವಾಗಿ ಕೆತ್ತನೆ ಮಾಡಿರುವಂತಹ ನಂದಿ ವಿಗ್ರಹ. ನಂದಿ ವಿಗ್ರಹದ ಬಳಿ ತಲುಪಲು ಸ್ವಲ್ಪ ಜಾಗರೂಕತೆಯಿಂದ ಸಾಗಬೇಕಾಗುತ್ತದೆ, ಏಕೆಂದರೆ ಸುತ್ತಲೂ ಪ್ರಪಾತವಿರುವ ಕಾರಣದಿಂದಾಗಿ. ಇಲ್ಲಿಯೂ ಕೂಡ ಗಂಗಾದೇಶ್ವರ ದೇವಾಲಯವಿದ್ದು ಸುತ್ತಲೂ ನಿಸರ್ಗದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು.
ಈ ಬೆಟ್ಟದ ತುದಿಯಲ್ಲಿ ನಾವು ನೋಡಲೇಬೇಕಾದ ಇನ್ನೊಂದು ದೇವಾಲಯ ಯಾವುದೆಂದರೆ ಶ್ರೀಗಿರಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ.